ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಶಾ. ಇವತ್ತು ಒಂದು ಹೆಲ್ದಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಓಟ್ಸ್ ಆಮ್ಲೆಟ್. ಹೆಸರೆಲ್ಲ ಇದೆ. ಆಮ್ಲೆಟ್ ಅಂದರೆ ಮೊಟ್ಟೆ ಯೂಸ್ ಮಾಡಿ ಮಾಡುವಂಥದ್ದು. ಮೊಟ್ಟೆಯಲ್ಲಿ ತುಂಬ ಪ್ರೋಟೀನ್ ಇರುತ್ತೆ, ಹಾಗೂ ಓಟ್ಸಲ್ಲೂ ಕೂಡ ತುಂಬ ಪ್ರೋಟೀನ್ ಇರುತ್ತೆ. ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ದಟ್ ನಿಮಗೆ ಮೊದಲ ನೋಟಿಫಿಕೇಷನ್ ಸಿಕ್ಕತ್ತೆ. ಬೇಕಾಗಿರುವ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಓಟ್ಸು. ಇಲ್ಲಿ ನಾನು ಓಲ್ಡ್ ಫ್ಯಾಷನ್ ರೋಲ್ಡ್ ಓಟ್ಸ್ ತೊಗೊಂಡಿದ್ದೀನಿ. ಯಾವಾಗಲೂ ರೋಲ್ಡ್ ಓಟ್ಸೇ ತಗೊಳ್ಳಿ, ಫ್ಲೇವರ್ಡ್ ಓಟ್ಸ್ ಬೇಡ. ಸೊ ಇಲ್ಲಿ ಒಂದು 4ರಿಂದ 5 ಸ್ಪೂನಷ್ಟು ಓಟ್ಸನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಓಟ್ಸನ್ನು ನಾವು ಸ್ವಲ್ಪ ಹದವಾಗಿ ಹುರ್ಕೋಬೇಕು. ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ. ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಓಕೆ, 1-2 ನಿಮಿಷ ಇದನ್ನು ಒಂದು ಬಾಣಲಿಯಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊಂಡು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದುಬಿಟ್ಟು ತರಕಾರಿಗಳನ್ನು ಹೆಚ್ಕೋಬೇಕು. ನೀವು ಯಾವುದಾದ್ರೂ ಹಾಕೋಬೋದು. ನಾನಿಲ್ಲಿ ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಸಿಮೆಣಸು ಕೂಡ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ. ಹಸಿಮೆಣಸು, ಟೊಮೊಟೊ, ಹಾಗೆ ಕ್ಯಾಪ್ಸಿಕಮ್ಮು, ಈವನ್ ಬೀನ್ಸ್, ಯಾವುದಾದ್ರೂ ತರಕಾರಿ ಯೂಸ್ ಮಾಡ್ಬೋದು. ನಿಮಗೆ ಯಾವುದೆಲ್ಲ ಕಂಫರ್ಟ್ ಇದೆ ಅದು ಒಂದು ಹೆಚ್ಚು ಕಡಿಮೆ ನಡೆಯುತ್ತೆ. ಆನಿಯನ್ ಕೂಡ ಹಾಕ್ತಾಯಿದ್ದೀನಿ, ಈರುಳ್ಳಿ ಎಲ್ಲ ನಾನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಅರ್ಧ ಈರುಳ್ಳಿ, ಒಂದು ಸಣ್ಣ ಟೊಮೊಟೊ, ಕ್ಯಾಪ್ಸಿಕಮ್ ಒಂದು ಸಣ್ಣ ಪೀಸ್ ತೊಗೊಂಡಿದ್ದೀನಿ. ಇದು 1 ಸರ್ವಿಗೆ ನಾನು ಮಾಡ್ತಾ ಇರೋದು. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ. ಸೊ ಇದಿಷ್ಟನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಈಗ ಮುಂದಿನ ಸ್ಟೆಪ್ಪು ನೋಡೋಣ. ಓಟ್ಸನ್ನು ಪೌಡರ್ ಮಾಡ್ಕೊಳ್ತೀನಿ. ಇದಕ್ಕೆ ಇನ್ನು ಕೆಲವು ಇಂಗ್ರೀಡಿಯೆಂಟ್ಸ್ ಬೇಕು. ಒಂದು ಸ್ವಲ್ಪ ಪಿಂಕ್ ಸಾಲ್ಟು, ಹಳದಿ ಮತ್ತು ಕಾಳು ಮೆಣಸಿನ ಪುಡಿ ಮತ್ತು ಹಾಲು ಬಂದುಬಿಟ್ಟು ಯಾವಾಗಲೂ ನಾನು ಹೇಳ್ತೀನಿ, PCOS ಪ್ರಾಬ್ಲಮ್ ಇರೋರು ತೆಂಗಿನಕಾಯಿ ಹಾಲು ಅಥವಾ ಬಾದಾಮ್ ಹಾಲು ಅದು ಯಾವುದಾದ್ರೂ ತಗೊಳ್ಳಿ. ಇಲ್ಲ ನಾರ್ಮಲ್ ಇರೋರು ಕಂಫರ್ಟ್ ಇದೆ ಅಂದರೆ ನಿಮ್ಮ ಆರೋಗ್ಯಕ್ಕೆ ಬರುತ್ತೆ ಅಂದರೆ ಹಸುವಿನ ಹಾಲು ಕೂಡ ಓಕೆ. ನಾನಿಲ್ಲಿ ಲೋ ಕ್ಯಾಲರಿ ಹಾಲನ್ನ ತಗೊಂಡಿದ್ದೀನಿ. ಅದನ್ನು ಓಟ್ಸ್ ಏನು ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಲನ್ನು ಹಾಕಿಬಿಟ್ಟು ಏನು ಉಂಡೆ ಎಲ್ಲ ಕಟ್ತಾ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ 2 ಮೊಟ್ಟೆ ತೊಗೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ಚಿಟಿಕೆ ಉಪ್ಪು, ಕಾಳು ಮೆಣಸಿನ ಒಂದು ಪೌಡರ್ ಏನಿದೆ ಅದನ್ನು, ಹಾಗೆ ಹಳದಿನ, ಇದು 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮೊಟ್ಟೆನ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ನಮ್ಮ ಆಮ್ಲೆಟ್ ಅಷ್ಟು ಉಬ್ಕೊಳ್ಳುತ್ತೆ, ಫ್ಲಪ್ಪಿಯಾಗಿ ಬರುತ್ತೆ. ಓಕೆ, ಇದನ್ನು ಏನು ಮೊದಲೇ ಓಟ್ಸ್ನ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವು ಅದಕ್ಕೇ ಮೊಟ್ಟೆ ಕೂಡ ಹಾಕ್ಕೊಳ್ಳೋಣ. ಹಾಗೆ ತರಕಾರಿ ಏನೆಲ್ಲ ಹೆಚ್ಚಿಟ್ಕೊಂಡಿದ್ವು, ಕ್ಯಾರೆಟು, ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಎಗೇನ್ ಫೈನಲ್ ಆಗಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ಓಟ್ಸಿಂದು ಆಮ್ಲೆಟ್ ಮಾಡಲಿಕ್ಕೆ ಒಂದು ಸ್ಟಫ್ ಈಗ ರೆಡಿ ಇದೆ. ಉಪ್ಪು ಮಾತ್ರ ನೋಡಿ ಹಾಕ್ಕೊಳ್ಳಿ, ಉಪ್ಪು ಜಾಸ್ತಿ ಹಾಕ್ಕೋಬೇಡಿ, ಚಿಟಿಕೆ ಉಪ್ಪು ಸಾಕಾಗತ್ತೆ. ಇಲ್ಲಿ ಒಂದು ತವದ ಮೇಲೆ ನಾನು ಎಣ್ಣೆ ಜಾಸ್ತಿ ಹಾಕ್ತಾಯಿಲ್ಲ, ಸ್ವಲ್ಪ ಹಾಗೆ ಬ್ರಷ್ ಮಾಡ್ತಾಯಿದ್ದೀನಿ ಅಷ್ಟೇ. ಮೊಟ್ಟೆ ಇರೋದ್ರಿಂದ ಎಣ್ಣೆ ನೀವು ಹಾಕಲಿಲ್ಲ ಅಂದರೂ ಕೂಡ ಅದೇನು ತಳ ಹಿಡಿಯೋದಿಲ್ಲ, ಚೆನ್ನಾಗಿ ಬರುತ್ತೆ. ಇದನ್ನು ಹಾಕ್ಕೊಂಡು ಒಂದು ಲಿಡ್ ಮುಚ್ಚಿಟ್ಟು ಒಂದು 30 ಸೆಕೆಂಡ್ ಸಾಕಾಗತ್ತೆ. ಬೇಗ ಬೇಯುತ್ತೆ ಇದು. ಓಟ್ಸ್ ಕೂಡ ಪೌಡ್ರು ಮಾಡಿದ್ವಲ್ಲ ನಾವು. ಒಂದು ಸಲ ಮಗ್ಚಿ ಹಾಕ್ಕೊಳ್ಳಿ. ತರಕಾರಿ ಎಲ್ಲ ಒಂದು ಸ್ವಲ್ಪ ಕ್ರಂಚಿನೆಸ್ ಇರುತ್ತೆ ನಿಮಗೆ, ತುಂಬ ಸಾಫ್ಟಾಗಿ ಬೆಂದಿರಲ್ಲ. ನಾರ್ಮಲ್ ನಮ್ಮದು ಆಮ್ಲೆಟ್ ಹೆಂಗಿರುತ್ತಲ್ಲ ಅದೇ ಟೇಸ್ಟೇ ಬರುತ್ತೆ. ಒಂದು ಆಮ್ಲೆಟ್ ನಿಮಗೆ ಫುಲ್ ಅನಿಸುತ್ತೆ. ಇದನ್ನು ನೀವು ಲಂಚಲ್ಲಿ ತಿನ್ಬೋದು, ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು, ಈವನ್ ಡಿನ್ನರಿಗೂ ಕೂಡ ತಿನ್ಬೋದು. ವೆಯ್ಟ್ ಲಾಸ್ಗೆ ತುಂಬ ಬೆಸ್ಟ್ ಆಪ್ಷನ್ನು, ತುಂಬ ಹೆಲ್ದಿಯಾಗಿರೋದು. ಇದರಲ್ಲಿ ಭಾಳಷ್ಟು ತರಕಾರಿ ಇದೆ, ಪ್ರೋಟೀನ್ ಇದೆ, ಮತ್ತು ತುಂಬ ಕಡಿಮೆ ಎಣ್ಣೆಯಲ್ಲಿ ಇದನ್ನು ನಾವು ಕುಕ್ ಮಾಡಿದ್ದೀವಿ. ಸೊ ಇದು ತುಂಬ ಹೆಲ್ದಿಯಾಗಿರುತ್ತೆ. ಈವನ್ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಇದನ್ನು ನಾನು ಲಂಚಿಗೆ ಬೀಟ್ರೋಟ್ ಜ್ಯೂಸ್ ಜೊತೆಗೆ ನಾನು ಈ ಒಂದು ಆಮ್ಲೆಟ್ನ ತಿಂತಾಯಿದ್ದೀನಿ. ಒಂದು ಒಳ್ಳೆ ಆರೋಗ್ಯಕರ ಬ್ರೇಕ್ಫಾಸ್ಟ್, ಲಂಚ್ ಅಥವಾ ಡಿನ್ನರ್ ಆಪ್ಷನ್ ಇದು. ಓಕೆ, ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಕಲೀಗೊಟ್ಟಿಗೆ ಶೇರ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ತೆ.